ಈ ಕಜ್ಜಾಯ ತಿನ್ನೋಕ್ಕೆ ಅರ್ಧ ದಿನನೇ ನಾನು ವೇಸ್ಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಯಾರು ಅದು? ಯಾರು ಕಂದ? ಯಾರ ಮನೆ ಅಣ್ಣ? ಅವನ ಹೆಸ್ರೇನು? ಅವನ ಹೆಸ್ರೇನು? ಪಪ್ಪ ಸಲ್ಲವಸಿ ಬಂಗಾರಿ, ಅಣ್ಣ ಸಲ್ಲವಸಿ ಚಿನ್ನ, ಅಮ್ಮ ಸಲ್ಲವಸಿ ಬಂಗಾರಿ. ಜ್ವರ ಬಂದಿದ್ದ ಕಂದಮ್ಮಗೆ ಹೋಗುತ್ತೆ. ಅಮ್ಮ ಜ್ಯೂಸು ಕೊಟ್ಟಿದ್ದಾಳಲ್ಲ, ಡಾಕ್ಟ್ರು ಕೊಟ್ಟಿದ್ದು ಅದು ಕುಡಿದ್ರೆ ಬೆಳಗ್ಗೆ ಸ್ಥಳಿ ಪಾಪ ಪುಟ್ಟ ಅವಳನ್ನ ಕಳಿಕೆ ಮುಚ್ಕೊಂಡು ಹೋಗು. ನಮ್ಮನೇಲಿ ಬೇಕಾದಷ್ಟು ಕೆಲಸ ಇದ್ದಾವೆ. ಕೊಡು ಕಂದ, ಪಪ್ಪಿ ಕೊಡು. ಅಲ್ಲಿ ದೇಶಿಕ ಏನು ಬರ್ತಿದೆ? ಮಂಕಿ ಬನ್ನೇ ನೋಡ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಬಸ್ ಸ್ಟ್ಯಾಂಡ್ ತೋರಿಸ್ತಿದ್ದೀನಿ ಅಂತಿದ್ದೀರಾ? ಅದೇ ಇರೋದು ವಿಡಿಯೋ ನೋಡಿ. ಆ್ಯಕ್ಚುಲಿ ನಾವು ಊರಿಗೆ ವಾಪಸ್ ಹೋಗುವಷ್ಟರೊಳಗೆ ನಮ್ಮ ಮಮ್ಮಿ ಕೆಲಸಕ್ಕೆ ಹೋಗ್ತಾರಲ್ಲ, ಅವು ಓನರ್ ಮನೆಯಲ್ಲಿ ನಮಗೆ ಕಜ್ಜಾಯನ ಕೊಡ್ತೀವಿ ಅಂತ ಹೇಳಿದರು. ಆಯಿತು, ತಂದು ಕೊಡ್ತೀವಿ ಅಂತ. ಅವ್ರು ಮೈಸೂರಲ್ಲಿರೋದು, ಅವ್ರ ಅಪ್ಪ ಅಮ್ಮ ಇಲ್ಲಿದ್ದರು, ಅವ್ರ ಅಪ್ಪ ಸತ್ತೋದ್ರು ಅಂತ ಹೇಳ್ಬಿಟ್ಟು ಇವಾಗ ಅವರು ಮೈಸೂರಿಂದನೇ ಬರೋದು ಹೋಗೋದು ಮಾಡ್ತಾರೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮಮ್ಮ ಮಕ್ಕಳು ಬಂದಾಗ ಕೊಟ್ಟು ಕಳಿಸಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಬಸ್ಸಿಗೆ ಹೋಗಿದ್ದೀನಿ ಆಯಿತಾ. ಸುಸ್ತಾಗಿ ಹೋಗಿತ್ತು ಪಾಪ. ಅವರು ಅದನ್ನು ಹಾಸನ ಬಸ್ KSRTC ಬಸ್ಸಲ್ಲಿ ಪಾಪ ಇದು ಮಾಡಿದರು. ಆ ಬಸ್ 1 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. 3:30 ಆದರೂ ಬರಲಿಲ್ಲ. ನಾನು ಬೇರೆ 12 o'clock ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕಪ್ಪ ಅಂತ, ಹೆಂಗಿದೆ ಅನ್ನೋದೇನು ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ ರೀ. ಒಂದು ನಿಮಿಷ ಖಾಲಿ ಕಟ್ಟಿರೋದು ಆಂಟಿ ಏನು ಬಿಚ್ಚಲ್ಲ ಬೇಡ ಇತ್ತಾಗೆ ನೀನು ಅಲ್ಲೇ ಕೂತ್ಕೊ. ಅದೇ ಒಂದ್ಸಲ ಹೋಯ್ತೀಯ ಓಡಾಡಿ, ಎಲ್ಲರೂ ಹೋಯ್ತೀಯ ಓಡಾಡೋಯ್ತೀಯಾ? ಹೋಯ್ತೀಯ ಓಡಾಡಿ. ಅಮ್ಮ ಇಲ್ಲ ಹೋಯ್ತೀಯ ಓಡಾಡಿ. ಓಡೈತೀಯ ಎಲ್ಲೆಲ್ಲ ಬೇಕಾದ್ರೆ ಅಲ್ಲಿ ಓಡೋಯ್ತೀಯಾ? ಬೀಳ್ತೀಯ ಸುಮ್ಮನೆ ನಮ್ಮ ಸ್ವಲ್ಪ ತಿರ್ಲಿ ಬಿಚ್ಚೋಳು ಹೋಗ್ರಿ. ನಾನು ಕೇಳಿಗ್ ಮತ್ತೆ ಎಲ್ಲಾರು ಇದರಿಂದ ಆಚೆ ಹೋಗಿ ನೀನು ಸೇರ್ಸ್ಕಟ್ ಹಾಕ್ತೀನಿ ಇಬ್ರು. ಓಹೋ ಬಿಟ್ಟರೆ ಎಲ್ಲಿಗೆ ಬೇಕು ಬಾಗಿಲು ತೆಗೆದ್ರೆ ಸಾಕು ಓಡಿ ಹೋಗ್ತಾಳೆ. ಹಿಡ್ಕೊಂಬಂದು ಸಾಕಾಗಿ ಹೋಗ್ತಿತ್ತು. ಮಳೆ ಬೇರೆ ಬಂದಿರುತ್ತಲ್ವ, ಗೊಚ್ಚೆ ಎಲ್ಲ ಇತ್ತಲ್ಲ, ಹಂಗಾಗಿ ಹಂಗೆ ತಮಾಷೆಗೆ ಅಂತ ಮಾಡಿದ್ವಿ 10 minutes ಅಷ್ಟೇ. ಅದಾದಮೇಲೆ ಕಜ್ಜಾಯ ಅಂತ ಹೇಳಿದ್ನಲ್ವ, ಕಜ್ಜಾಯ ಮಾತ್ರ ಆಸಮಾಗಿತ್ತು ಅಂತ ಹೇಳ್ಬೋದು. ನನಗೆ ಹೆಚ್ಚು ಕಮ್ಮಿ ಇಲ್ಲಿಗೆ ತರೋಕ್ಕಿಂತ ಮುಂಚೆನೇ ಅಲ್ಲೇ ತಿಂದಾಕ್ಬಿಟ್ಟಿದ್ವಿ ಅಷ್ಟೊಂದು. ಸೊ ಅವ್ರ ಮನೇಲಿ ಒಬ್ಬರು ಕೆಲ್ಸಕ್ಕೆ ಬರ್ತಿದ್ರಂತೆ, ಅವ್ರು ಮಾಡ್ಕೊಡ್ತಿದ್ರಂತೆ. ಅದಾದಮೇಲೆ ಮನೆಗೆ ಬರೋಷ್ರೊಳಗೆ ಒಂದು ಚಿಕ್ಕ ಮಗುಗೆ ಹೆಂಗಾಗಿತ್ತು ನೋಡಿ. ಬಿಚ್ತಾರಲ್ವ ಅದವ, ಇಲ್ಲ ಕರ್ಗದ ಹಾಕವ್ರ? ಕರ್ಗದ ಹಾಕ್ತಾರೆ. ಆದರೂ ಕಾಣಿಸ್ತದವ ಆಚೆ. ಅಂದರೆ ಅದು ಇವಾಗಲೇ ಇಲ್ಲ, ಆಮೇಲೆ ಕಡಿಮೆ ಆಗುತ್ತೆ ನಿಧಾನಕ್ಕೆ. ಸ್ವಿಚರ್ ಮಾಡಿದ್ದಾರೆ. ಓಯ್ ಇಲ್ಲಿ ನೋಡಿ, ಇಲ್ಲಿ ಮಗ ಅಲ್ಲಿ ನೋಡಲ್ಲಿ ಇಲ್ಲಿ ನೋಡಿ. ನಿನ್ನೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಕತ್ತಿರ್ತಲ್ಲ, ಇಲ್ಲಿ ಯಶವಂತ ದೇಶಿಕ ಏನು ಬರ್ತಿದೆ? ಮಂಕಿ ಬನ್ನೇ ನೋಡ್ತೀಯಾ? ಹಾಂ ನೋಡಲ್ವ ನಿನಗೂ. ನನ್ನ ಮಗಳಿಗಿಂತ ಒಂದು 6 ತಿಂಗಳು ಏನೋ 8 ತಿಂಗಳು ದೊಡ್ಡದು ಅಷ್ಟೇ. ಆಟೋದಲ್ಲಿ ಆಟ ಆಡಬೇಕಾದ್ರೆ ಆಟೋದು ಇರುತ್ತಲ್ಲ ಕೆಳಗಡೆ ಹ್ಯಾಂಡಲ್ ಥರ ಇದು ಮಾಡೋದು, ಅದು ಹೊಡೆದ್ಬಿಟ್ಟು ಅಷ್ಟು ಉದ್ದ ಓಪನ್ ಆಗಿತ್ತು. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಸ್ಟಿಚ್ ಮಾಡಿಸ್ಕೊಂಬಂದಿದ್ರು. ಅದು ನಾನು ಹಾಸನ್ಗೆ ಹೋಗಿ ಬರೋ ಅಷ್ಟ್ರೊಳಗೆ ಹಂಗಾಗಿತ್ತು. ಪಾಪ ಅಂತ ಅನಿಸ್ತಿತ್ತು. ಮಕ್ಕಳನ್ನ ಎಷ್ಟು ನೋಡಿಕೊಂಡ್ರು ಒಂಥರ ಇದೇನೆ, ಎಷ್ಟು ಕಣ್ಣಲ್ಲಿ ಕಣ್ಣಿಟ್ರು. ಸೊ ಮನೆಗೆ ಹೋಗೋಕ್ಕೆ ಅಂತೇಳಿ ನಾವು ಬೆಳಗ್ಗೆ 3 ಗಂಟೆಗೆ ಹೊರಡ್ಕೊತಿದ್ವಿ. ಅಮ್ಮ ಅಜ್ಜಿಗೆ ಬಾಯ್ ಹೇಳುವ, ಬಾಯಿ ಕೈ ಇಳ್ಬಿಟ್ಟು ಉತ್ತ ಕೊಡಿ. ಈಗ ಬೇಗ ಕೊಡಬೇಕು. ನಿನ್ನ ಸಂಘಕ್ಕೆಲ್ಲ ಕರ್ಕೊಯ್ತಿರ್ಲಿಲ್ವ ಅದು? ಟಾಟಾ ಎಲ್ಲ ನಿಮ್ಮ ಮನೆ ಅದು. ಅಜ್ಜಿಗೆ ಪುತ್ತ ಕೊಡು. ಬಸ್ಸಲ್ಲಿ ಸುಮ್ಮನಿದ್ರೆ ಸಾಕು. ಹಿಂಗೆ ಮಾತಾಡ್ತಿದ್ರೆ ಯಾರು ಬಿಟ್ಟು ಕೂರಿಸ್ತಾರೆ ಒಂದ. ಅಜ್ಜಿ ಒಂದು ಪುತ್ತ ಕೊಡು, ಬೇಗ ಪುತ್ತ ಕೊಡು ಅಜ್ಜಿ. ಕೊಡವ್ವಾ ಪಾಪಲ್ಲಜ್ಜಿ. ಚಿನ್ನು ಅಲ್ಲ ನೀನು ಯಾರ ಮನೆ ಚಿನ್ನು ಬಂಗಾರಿ? ಕೊಡವ ಬೇಗ. ಬಾಯ್ ಹೇಳು ಅಜ್ಜಿಗೆ, ಬಾಯ್ ಹೇಳು ಬೇಗ. ನೋಡಲಿ
ಬಾಯ್ ಅಜ್ಜಿ ಬಾಯ್ ಏನು ಬೇಗ ಬಾಯ್ ಅನ್ನಿ. ಮಾಮಿ ಮಾಡ್ದ ತಾತಗೆ ಮಾಮಿ ಮಾಡ್ದ. ಹೌದಾ ಮತ್ತು 1 ಇಯರ್ ತೋರಿಸ್ತೈತಲ್ಲ. ನಾವು ಕೊಡು ಕಂದ ಪಪ್ಪಿ ಕೊಡು ಅಲ್ಲಿ ಮಾಡು ಕೆಳಗೆ ಮಾಡು ಸುಮ್ಮನೆ ಮಾಡು. ಅಜ್ಜಿ ಮಾಮಿ ಮಾಡು ಕಾಲಿಗೆ ಅಜ್ಜಿಗೆ ಮಾಡಬೇಕು ಬೇಗ. ತಾತಗೆ ಮಾಡು ಹೋಗಿ ಅವ್ನು 4:15 ಬರೋದು ಆದ್ರೆ 4:15 ಬೇಗ ಎತ್ಕೊಜ್ಜಿ. ಬರ್ತಾರೆ ಹಾಂ ಬಾಯ್ ಪಾಪ ಅವಳಿಗೆ ಅವತ್ತು ಜ್ವರ ಇತ್ತು ನೈಟು, ಆದ್ರೂ ಹೋಗ್ಲೇಬೇಕು ಅಂತೇಳಿ ಹೊರಟ್ವಿ. ಮತ್ತೆ ಏನು ಗೊತ್ತಾ, ಎಲ್ಲ ಒಟ್ಟಿಗೆ ಬಂದಿರ್ತೀವಿ, ಒಟ್ಟಿಗೆ ಹೋದ್ರೆ ಇದಾಗುತ್ತೆ. ಮತ್ತೆ ಆಮೇಲೆ ಬರೋದು ಹೋಗೋದಲ್ಲಿ ನಿಮಿಷ ಆಗುತ್ತೆ. 4:30 ಒಂದು ಬಸ್ ಇದೆ ಮೂವಿನ ಡೈರೆಕ್ಟ್, ಅದು ಬ್ಯಾಂಗ್ಳೂರ್ ಬರುತ್ತೆ ಮೆಜೆಸ್ಟಿಕ್ಕಿಗೆ. ಸೊ ನಾವು ಒಂದು 10 o'clock ಒಳಗಡೆ ರೀಚ್ ಆಗ್ಬಿಡ್ಬೋದು. ಸೊ ಹಾಗಾಗಿ ಅಲ್ಲಿಂದನೇ ಬರೋಣ ಅಂತೇಳಿ. ಬಟ್ ನಾನ್ ಸ್ಟಾಪ್ ಅಲ್ಲ, ಸ್ಟಾಪ್ ಕೊಡ್ಕೊಂಡ್ಬರ್ತಾರೆ, ಅದೇ ಬೇಜಾರು. ಬಟ್ ನಾನ್ ಸ್ಟಾಪ್ ಆಗ್ಬಿಟ್ರೆ ಒಂದು 7:30 ಅಷ್ಟಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಪಾಪ ಚಳಿಲಿ ಇದು ಮಾಡ್ತಾ ಮಳೆ ಬೇರೆ ಬಂದಿತ್ತು ದಿನ, ಅದಕ್ಕೆ ಜ್ವರ ಬೇರೆ ಇದೆಯಲ್ಲ. ಅವಳನ್ನ ಅಷ್ಟು ಹಚ್ಕೊಂಡ್ರೆ ಜ್ವರ ಟೈಮಲ್ಲಿ ತುಂಬ ಮಂಕಾಗ್ಬಿಡ್ತಾಳೆ. ಸ್ವಲ್ಪ ಫ್ರೀಯಾಗಿ ಆಡಕ್ಕೆ ಬಿಟ್ಬಿಟ್ರೆ ಇದಾಗುತ್ತೆ. ವಾಚಿಂಗ್ ಟೈಮ್ ಬಸ್ಸು ಕೂಡ ಸ್ವಲ್ಪ ಲೇಟಾಗಿ ಬಂದ, 5 ಗಂಟೆ ಬಂದಿರಲಿಲ್ಲ ಬಸ್ಸು. ಹೇಳ್ಬೇಕು ಇದ್ರ ಕಣ್ಣಿಗೆ ನಿದ್ದೆ ಬರಕಲ್ಲ. ನಮ್ಮ ಇದಕ್ಕೆ ಯಾವತ್ತೂ ರಶ್ ಆಗದಿರೋ ಬಸ್ ಅವತ್ತು ಫುಲ್ಲು ರಶ್ ಅಂದರೆ ರಶ್. ಫುಲ್ ಹಿಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ, ಸೀಟ್ ಎಲ್ಲೂ ಇಲ್ಲ. ಆ್ಯಕ್ಚುಲಿ ನಮ್ಮ ಬ್ಯಾಗ್ ಹಾಕಿ ಬರೋಷ್ಟರೊಳಗೆ ಎಲ್ಲ ಫಿಲ್ ಆಗಿಬಿಟ್ಟಿದ್ರು. ಸೊ ಅದಾದಮೇಲೆ ಅವಳನ್ನ ಕೂರಿಸ್ಕೊಂಡು ಸ್ವಲ್ಪ, ನನ್ನ ಮಗಳಿಗೆ ನಿದ್ದೆ ಬರೋಲ್ಲ ಜಾಸ್ತಿ, ಚೂರು ಸೌಂಡ್ ಆದ್ರೂ ನಂತರನೇ ಆಡ್ತಾಳೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗ ಎದ್ದು ಕೂತ್ಕೋತಾಳೆ. ಪಾಪ ಅದ್ರ ಮುಖ ನೋಡೋಕ್ಕಾಗ್ತಿಲ್ಲ, ಆದರೂ ಹಾಯ್ ಮಾಡ್ತೈತೆ ನೋಡಿ. ಎಲ್ಲರೂ ವಿಡಿಯೋ ಹಿಡಿದ್ರೆ ಹಿಂಗೆ ಹಾಯ್ ಮಾಡುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿತ್ತು, ಲಂಚ್ ಟೈಮ್ಗೆಲ್ಲ ಇದು ಮಾಡ್ತಾರಲ್ಲ ಅಲ್ಲಿ ಮಲಗಿತ್ತು. ಪಾಪ ಹಿಂಗೆ ಮಲಗಿದ್ರೆ ಮಕ್ಕಳು ಹುಷಾರಿಲ್ಲದಾಗ ಎಷ್ಟು ಹೊಟ್ಟೆ ಉರಿಯುತ್ತಲ್ವಾ, ನನಗಂತೂ ಒಂಥರ ಹೋಗ್ತಿತ್ತು. ಬಟ್ ಆವತ್ತು ಬಿಟ್ಟರೆ ನೆಕ್ಸ್ಟ್ ಎಲ್ಲ ನಾವೆಲ್ಲೋನಾಗ ಬರಬೇಕು. ಇವ್ರುಗಳೆಲ್ಲ ಇದ್ದರೆ ಸ್ವಲ್ಪ ಅವ್ರ ಜೊತೆ ಆಟಾಡ್ಕೊಂಡು ಮಾಡ್ಕೊಂಡು ಬರ್ತಾಳೆ. ಇಲ್ಲ ಅಂದರೆ ಬಸ್ಸಲ್ಲಿ ಅಳ್ತ್ಕೊಂಡು ಏನೇನೋ ಕಿತಾಪತಿ ಬೇರೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಬಸ್ಸು ಬಿಡ್ರೆ ಬಸ್ಸು ಅಮ್ಮ, ಬಸ್ ಓಡಿಸ್ತಿದ್ಯಾ ಅಮ್ಮ? ಹೆಂಗೆ ಓಡಿಸ್ತಿದ್ಯಾ ತೋರಿಸು ಬಸ್ಸು. ಹೆಂಗೆ ಹೆಂಗೆ ಓಡಿಸಿ ಬೇಗ, ಓಡಿಸಿ ಬೇಗ, ಓಡಿಸಿ ಬೇಗ ಅಂತ. ಬಿಶಲ್ಲಿ ಎಲ್ಲಿ ಹೋಗ್ತಿದ್ವಿ ಕಂದ? ಬಿಶಲ್ಲಿ ಎಲ್ಲಿ ಹೋಗ್ತಿದ್ವಿ? ಪಪ್ಪ ನೋಡೋಕ್ಕೆ ಪಪ್ಪ ಮನೆಗೆ ಹೋಗ್ತಿದ್ವಾ? ಹೌದು. ಮಾಮನೆಯಲ್ಲಿ ನೋಡೋಕೆ ಹೋಗ್ತಿದ್ಯಾ? ಮಾಮೂಲಿ ಗಾಳಿ ಇದಕ್ಕೆ. ಫೈನಲಿ ಮೆಜೆಸ್ಟಿಕ್ ಬಂದು ಸೇರ್ಕೊಂಡ್ವಿ 9:30 9:45ಗೆಲ್ಲ. ಸ್ವಲ್ಪ ಬೇಗನೆ ಬಂತಿವತ್ತು ಅಂತಲೇ ಹೇಳ್ಬೋದು. ಇಲ್ಲಿಂದ ಕ್ಯಾಬಲ್ಲಿ ಹೋಗೋಕ್ಕೆ ನಾನು ಒಬ್ಬಳೇ ಇದ್ನಲ್ವ, ಅವಳನ್ನ ಕರ್ಕೊಂಡು ನನ್ನೇ ಹತ್ಸ್ಬಿಟ್ಟು ಹೋಗೋಣ ಅಂತೇಳಿ ಅವರು ವೆಯ್ಟ್ ಮಾಡ್ತಿದ್ದಾರೆ ಇಬ್ಬರೂ. ನೀನೇ ನಾಡ್ದು ಹೋಗುವಂತ ಬಾ, ಮತ್ತೆ ಯಾಕೆ ಅವಳನ್ನು ಕರಿಕೆ ಮುಚ್ಕೊಂಡು ಹೋಗು. ನಮ್ಮನೇಲಿ ಬೇಕಾದಷ್ಟು ಕೆಲಸ ಇದ್ದಾವೆ. ನನಗೆ ತುಂಬ ಕೆಲಸ ಇದೆ, ಅದು ಮೇಯ್ನು ಎಲ್ಲ ಚಾನಲ್ಸ್ದು. ಬಾಯ್ ಬಾಯ್. ಫೋನ್ ಮಾಡಿ 2886 ಹೋದ್ರಾ? ಅಮ್ಮವ್ರು ಹೋದ್ರಾ? ಅಯ್ಯಪ್ಪ, ಅವನೇನು ಗೊತ್ತಾ, ಜೊತೆಗಿರೋವರೆಗೂ ನಡಕನ್ನೇ. ಅವ್ರ ಅಪ್ಪ ಅಮ್ಮ ಬಂದಿದ ತಕ್ಷಣ ಅವ್ರ ಕಡೆ ಟರ್ನ್ ಆಗ್ಬಿಡ್ತಾಳೆ. ನನ್ನ ಮಗಳು ಇವಾಗ ಹಂಗೆ ಆಗಿದ್ದಾಳೆ ಹೇಳ್ಬೇಕಂದ್ರೆ. ಮಮ್ಮಿ ಹಾರ್ಕಂದ ಅವನು ಅಣ್ಣ. ಅಯ್ಯೋ ಆಡುವುದು ಅಣ್ಣ. ಯಾರು ಅದು? ಯಾರು ಕಂದ? ಯಾರ ಮನೆ ಅಣ್ಣ? ಅವನ ಹೆಸ್ರೇನು? ಅವನ ಹೆಸ್ರೇನು? ಬರ್ರಿ ಹೇಳ್ಕೊಬರ್ರಿ.
ಬರಿಬೇಕು. ಚುಪ್ಪ. ಮಕ್ಳಿಗೆ ಜ್ವರ ಬಂದಾಗ ನೋಡೋಕ್ಕಾಗಲ್ಲ, ಈ ಕಡೆ ತುಂಟಾಟನೂ ಆಡ್ತಿರ್ತವೆ. ನೋಡಿ ಕಣ್ಣು ರಿಯಾಕ್ಷನ್ ಹೆಂಗೆ ಆಡಿಸ್ತಾಳೆ ಅಂತೇಳಿ. ಅದೇನೋ ನಾನು ನೋಡ್ತಿದ್ದೆ, ಅವಳನ್ನು ವಿಡಿಯೋ ಮಾಡ್ತಿದ್ದೆ ಅಂತೇಳಿ ಹಂಗೆ ನೋಡೋದು. ಜ್ವರ ಕಮ್ಮಿ ಆಗ್ತಿತ್ತು, ಜಾಸ್ತಿ ಆಗ್ತಿತ್ತು, ಕಮ್ಮಿ ಆಗ್ತಿತ್ತು, ಜಾಸ್ತಿ ಆಗ್ತಿತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಚಿನಿ, ಜ್ಯೂಸು ಜಾಸ್ತಿ ಕುಡಿಯೋಂಗಿಲ್ಲ. ಎಷ್ಟು ಕುಡಿಬೇಕು? ಅಷ್ಟೇ ಕುಡಿಬೇಕು. ಇಷ್ಟೇ ಕುಡಿಬೇಕು. ಡಾಕ್ಟ್ರು ಎಷ್ಟು ಹೇಳ್ತಾರೆ? ಎಷ್ಟು ಹೇಳ್ತಾರೆ ಅಷ್ಟೇ ಕುಡಿಬೇಕು, ಜಾಸ್ತಿ ಕುಡಿಯೋಂಗಿಲ್ಲ. ಹೇಳಿರ್ತಾರಲ್ಲ ಡಾಕ್ಟ್ರು, ಅಷ್ಟೇ ಕುಡಿಬೇಕು. ಎಷ್ಟೇ ಕುಡಿಬೇಕು? ಡಾಕ್ಟ್ರು ಎಷ್ಟು ಹೇಳಿರ್ತಾರೆ ಹೇಳು? ಇಷ್ಟೇ, ಅಷ್ಟೇ ಕುಡಿಬೇಕು, ಜಾಸ್ತಿ ಕುಡಿಬಾರ್ದು ಜ್ಯೂಸು. ಅಲ್ಲ ಕಂದಮ್ಮ? ಕುದಿಬಾರ್ದು ಅಲ್ಲ ಬಂಗೋದಿ. ಅನ್ನ ಮುದ್ದ ಮುಗಿದ್ದು ಅಲ್ಲ ಬಂದೆ, ಏನೇನೋ ಮಾತಾಡುತ್ತಪ್ಪ ಅದು, ಅನ್ನೇನೋ ಮಾತಾಡುತ್ತೆ ಕಂದಮ್ಮ. ದೊಡ್ಡ ಬತ್ತೈತಾ ಪಾಪುನ ಕಂದ? ಎಲ್ಲಿದೆ ಪಾಪು? ಏನು ಮಾಡ್ತಿದ್ದೀರಾ? ಪಾಪು ಆತೈತಾ? ಹಾಂ, ಜ್ವರ ಬಂದಿದ್ಯಾ ಕಂದಮ್ಮಗೆ? ಹೋಗುತ್ತೆ. ಅಮ್ಮ ಜ್ಯೂಸು ಕೊಟ್ಟಿದ್ದಾಳಲ್ಲ, ಡಾಕ್ಟ್ರು ಕೊಟ್ಟಿದ್ದು, ಅದು ಕುಡಿದ್ರೆ ಬೆಳಗ್ಗೆ ಅಷ್ಟೊಳಗೆ ಪಾಪು ಕುತಾನೆ ಓಡಾಡ್ತಿರುತ್ತೆ. ಓಕೆ, ಜೊತೆತೀರ ಈಗ? ಇಷ್ಟೇ ಜ್ಯೂಸ್ ಕುಡಿಬೇಕು. ಎಷ್ಟು ಕುಡಿಬೇಕಂದ? ಅಷ್ಟೇ, ಅಷ್ಟೇ ಕುಡಿಬೇಕು, ಅಷ್ಟೇ ಕುಡಿಬೇಕು. ಅಯ್ಯೋ ಬಂಗಾರಿ. ಗುಡ್ ನೈಟ್. ಗುಡ್ ನೈಟ್. ಮಮ್ಮ ಬೇಕಾ? ಏನು ಬೇಕು? ಮಮ್ಮ ಬೇಕಾ? ಕೊತ್ತೀನಿ. ಓಕೆ, ಲವ್ ಯು ಬಂಗಾದಿ. ಅಯ್ಯೋ ಚಿನಿಮಾ. ಊರಿಂದ ಬಂದು ಒಂದು 3-4 ಡೇಸ್ ಕಂಟಿನ್ಯೂಸ್ ಫೀವರ್ ಇತ್ತು ಅಂತಲೇ ಹೇಳ್ಬೋದು. ಸಿರಪ್ ಹಾಕಿದ್ರೂ ಕೂಡ, ಸೊ ವೈರಲ್ ಅಂತ ಹೇಳಿದರು. ಸೊ ಶೀಸ್ ಓಕೆ. ಅದೇ ಒಂದು ಸಮ್ಟೈಮ್ಸ್ ಶೀಸ್ ಕ್ವಾರಲ್ ಆ್ಯಂಡ್ ಪ್ಲೇಯಿಂಗ್ ಆ್ಯಂಡ್ ಲಾಫಿಂಗ್ ಆ್ಯಂಡ್ ಆಲ್. ಬಟ್ ಓಕೆ, ಶೀಸ್ ಅದೇ ಜ್ವರ ಬಂದಾಗ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ಮಮ್ಮ ಬೇಕು ಅಂತೇಳಿ ಊಟ ಏನು ತಿನ್ನಲ್ಲ. ಅವ್ರಿಗೂ ನಾಲ್ಗೆ ಕೆಟ್ಟೋಗಿರುತ್ತಲ್ಲ. ಅಲ್ಲ ಕಂದಮ್ಮ, ನೀನು ಇವತ್ತು ಊಟನೂ ಮಾಡಿಲ್ಲ, ಏನು ಮಾಡಿಲ್ಲ. ಸ್ವಲ್ಪ ಹಾಲು ಹಾಕೊಂಬರಲ್ಲ? ಸ್ವಲ್ಪ ಹಾಲು ಬೇಡವಾ? ಗ್ಲಾಸಲ್ಲಿ ಪಿ ಪಿ ಲೋಟದಲ್ಲಿ ಅಷ್ಟೇ ಇಷ್ಟು ಕಂದಮ್ಮ, ಬೇಡವಾ? ಜ್ವರ ಆಯ್ತಾ? ಅಳ್ಬಾರ್ದು. ಮಮ್ಮಮ್ಮ ಕೊಡ್ತೀನಿ. ಮಕ್ಕಳಣ್ಣ ಅಲ್ಲಿ ಮಕ್ಕಳಣ್ಣ ಸ್ವಲ್ಪ ಸಿರಪ್ ಕುಡಿಸಿದ್ದೀರಲ್ಲ, ನಾನು ಇದು ಹಚ್ತೀನಿ ಆಯಿತಾ? ಬಾಯಿ ತೊಳಿತೀನಿ, ಅಂಟೆಂಟಾಗಿದೆ. ಓಕೆ, ಈ ಮಕ್ಳಿಗೆ ಜ್ವರ ಬಂದುಬಿಟ್ರೆ ಹುಚ್ಚಿಡ್ದು ನಮಗೇನೆ ಅಂತ ಹೇಳ್ಬೋದು. ಓನಮ್ಮ ಏನಪ್ಪು? ಮಂಕಳನಾ? ಮಂಕಳನ. ವಾಮಿಟ್ ಮಾಡಬಾರ್ದು. ಚಿನಿಮಾ, ಮಮ್ಮ ಲವ್ಸ್ ಯು ಕಂದ. ಪಪ್ಪ ಆಲ್ಸೋ ಲವ್ಸ್ ಯು ಬಂಗಾರಿ. ಅಣ್ಣ ಆಲ್ಸೋ ಲವ್ಸ್ ಯು ಚಿನ್ನ. ಅಮ್ಮ ಆಲ್ಸೋ ಲವ್ಸ್ ಯು ಬಂಗಾರಿ. ಯಾರು? ಅಜ್ಜಿನ ಲವ್ಸ್ ಯು ಬಂಗಾರಿ. ತಾತ ಆಲ್ಸೋ ಲವ್ಸ್ ಯು ಬಂಗಾರ. ಆಮೇಲೆ ಅಜ್ಜಿ ಆಯ್ತಲ್ಲ, ತಾತನೂ ಆಯ್ತು. ಬಾ ಕುತ್ಕೊಡೋನು, ಮುಟ್ಕೊಡು. ಹಂಗ ಬಂಗಾರಿ. ಆತ ಹುಷಾರಾದ್ರಾ? ಹಾಂ, ಹುಷಾರಾಯ್ತಾ? ಓಕೆ ಓಕೆ ಟೆಲ್ ಮಿ. ಓಕೆ ಓಕೆ. ಆರ್ ಯು ಓಕೆ? ಆರ್ ಯು ಓಕೆ ಚಿನಿ? ಓಕೆ, ಲವ್ ಯು ಬಂಗಾರಿ. ಐ ಲವ್ ಯು. ಅಯ್ಯೋ ನನ್ನ ಬಂಗಾರ. ಚಿಂಟಿಡಿನ್ ಚಿಡಿಂಗ್, ಚಿಂಟಿಡಿನ್ ಚಿಡಿಂಗ್. ಕೊಡಲ್ಲ? ಯಾಕೆ ಕೊಡಲ್ಲ ಕಂದ? ಕೊಡೆ ಪ್ಲೀಸ್ ಕೊಡೆ. ಚಿಕ್ಕಲ್ಲಿ ನೋ ಕೈ ಪುಟಾಣಿ ಬಂತು ನನ್ನ ಪುಟಾಣಿ ಬಂತು. ಬಮ್ ಗಮ್ 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 ಗಮ್. ಪುಚ್ಚನಿ ಬಂತು, ಪುಚ್ಚನಿ ಬಂತು. ಬಂಗೋದಿಗೆ ಹುಷಾರೋತು. ಚಿನಿಮಾ, ಪುಚ್ಚನಿಗೆ ಹುಷಾರಾಯ್ತಾ? ಚುಪ್ಪಿಡದ್ರ? ಹಾಯ್, ಹೌ ಆರ್ ಯು? ಪಪ್ಪಂಗೆ ಯಾವಾಗಲೂ ಫೋನ್ ಮಾಡೋಕ್ಕಾಗತ್ತಾ? ಬರುತ್ತೆ ಇರಿ ಇನ್ನು ಸ್ವಲ್ಪ ಹೊತ್ತು. ಆನ್ ದಿ ವೇ. ಓಕೆ.
ಪುಟಾಣಿ ನನಗೆ ಹೊಡೆದ್ಬಿಟ್ಲು. ಪುಟಾಣಿ ನಂಗೆ ಹೊಡೆದು ಬಿಟ್ಲು. ಪುಟಾಣಿ ನಂಗೆ ಹೊಡೆದ್ಬಿಟ್ಲು, ಪೆಟ್ಟಾಯ್ತು ನನಗೆ. ಪುಟಾಣಿ ಹೊಡೆದ್ಬಿಟ್ಲು ನನಗೆ. ಏನಪ್ಪ ಸಾರಿನ ಬಂಗಾರಿ? ಏನಕ್ಕೆ ಸಾರಿ ಕೇಳಿ ಇನ್ನೊಂದ್ಸರಿ. ಸಾರಿ ಹೊಡಿಯಲ್ಲ ಹೊಡಿಯಲ್ಲ ನಿಂಗೆ ಅಮ್ಮ. ಸಾರಿ ಹೆಂಗ್ ಕೈ ಮುಗ್ದು ಹೆಂಗೆ ಕೇಳಬೇಕು? ಸಾರಿ ಅಮ್ಮ, ಸಾರಿ. ಇನ್ನೊಂದ್ಸರಿ ಕೇಳು ಬೇಗ ಅಮ್ಮ. ಕೈ ಮುಗ್ದು ಕೇಳಬೇಕು ಬೇಗ. ಕೈ ಮುಗ್ದು ಹೆಂಗೆ ಕೇಳೋದು? ಇಲ್ಲಿ ನೋಡು, ಕೈ ಮುಗ್ದು ಹೆಂಗೆ ಸಾರಿ ಕೇಳೋದು? ಒಂದ್ಸತಿ ಕೇಳು. ನನ್ನ ಕೇಳಿಲ್ಲಿ ಅಮ್ಮ ಸಾರಿ ಅಂತ. ಪುಟ್ಟಣಿ ಇಲ್ಲಿ ಅಮ್ಮ ಸಾರಿ ಅಂತ ಕೇಳು. ಏನಪ್ಪು? ಯಾಕಪ್ಪು ಸಾರಿ? ಹಾಂ ಅಮ್ಮ ಸಾರಿ ಅಂತ ಹೆಂಗೆ ಕೇಳ್ತಿದ್ದ ಒಳ್ಳೆ ಪುತ್ತ ನೀ. ಅಯ್ಯೋ ಕಂದಮ್ಮ, ಹೆಂಗೆ ಕೇಳಚ್ಚಿನ? ಸಾರಿ ಮಮ್ ಕೊಡಿ. ಮಯ್ಯೇ ಮಯ್ಯ ಅಲ್ಲಿ 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 ಯಾರದು? ಬಾಲಪ್ಪಿ ಊಟ ಮಾಡಲಿ ಬಾರವಜ್ಜಿ. ಆಮೇಲೆ ಹೋಗುವಂತ ಬಾ, ಆಮೇಲೆ ಎತ್ಕೊಳ್ಳುತ್ತೆ. ಚುಟ್ಟ ಮಾಡಿದ್ಯಾರು? ಚುಟ್ಟ ಮಾಡಿದ್ಯಾರು? ಎಲ್ಲಿಗೆ ಚುಟ್ಟ ಮಾಡ್ತು? ಎಲ್ಲಿಗೆ ಚುಟ್ಟ ಮಾಡ್ತಾವ ಅಜ್ಜಿ? ಕ್ಯಾರೆಟ್ ತಿಂತಾಳೆ ನೋಡು, ಕೊಡು. ಅನಸಿನೇ ಬೇಕು, ಬಿಳಿ ಅನ್ನ ಕೊಡು, ತಿಂತಾಳವಳು ಅವಳಿಗೊಂಥರ. ಈಗ ಹಾಕಿ ಕೂರಿಸಿದ್ದೆ ಇಲ್ಲಿ. ಓ ಸೊ 1 ವೀಕ್ ಆದಮೇಲೆ ಮತ್ತೆ ನಮ್ಮ ಅಮ್ಮವ್ರನ್ನ ಕರ್ಸ್ಕೊಂಡ್ವಿ. ಎಲ್ಲೋ ಹೊರಗಡೆ ಹೋಗಬೇಕು. ಎಲ್ಲೋ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಮರಿದೇನೆ ವ್ಲಾಗ್ನ ನೋಡಿ. 1 ವೀಕ್ ವೀಡಿಯೋಸ್ನ ನಾನು ಏನೂ ಮಾಡಲಿಲ್ಲ, ಅವಳದಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಸೊ ನಾನು ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.